ಎಲ್ಲರಿಗೂ ನಮಸ್ಕಾರ. ಇಂದಿನ ಓದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ರಾಜರಾಜೇಶ್ವರಿ. ಇಂದಿನ ಓದು ಪುಸ್ತಕ ಕವಿ ಲಕ್ಷ್ಮೀಶ. ಪುಸ್ತಕದ ಹೆಸರು ಕವಿ ಲಕ್ಷ್ಮೀಶ. ಇದನ್ನು ಬರೆದಿರೋರು ಅಂದರೆ ಸಂಗ್ರಹಕಾರರು CN ರಾಘವಾಚಾರ್ಯ, ಉಪಾಧ್ಯಕ್ಷರು ಕರ್ನಾಟಕ ಸಂಘ ಚಿಕ್ಕಮಗಳೂರು. ಇದರ ಮುದ್ರಕರು ವಾಣಿ ಪ್ರೆಸ್, ಗೀತಾ ರಸ್ತೆ, ಮೈಸೂರು. ಇದು ಕನ್ನಡ ಸಾಹಿತ್ಯ ಪರಿಷತ್ತು, ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು 18 ಇವರಿಂದ ಬಿಡುಗಡೆಗೊಂಡಿದೆ. ಇಂದಿನ ಓದಿನಲ್ಲಿ ಕವಿ ಲಕ್ಷ್ಮೀಶ ಒಮ್ಮೆ ಕುಂತಳಪುರದ ರಾಜನ ಉಪವನಕ್ಕೆ ಅಂದರೆ ಒಂದು ಉದ್ಯಾನವನಕ್ಕೆ ಹೋಗಿದ್ದಾಗ ಆ ಉದ್ಯಾನವನ ಹೇಗಿತ್ತು ಅನ್ನೋದನ್ನ ಅವನ ಭಾಷೆಯಲ್ಲಿ ಬರಿತಾ ಇದ್ದಾನೆ. ಅದನ್ನು ಒಂದ್ಸರಿ ಓದೋಣ, ಅವನ ಮಾತಲ್ಲೇ ಓದೋಣ. ಕುಂತಳಪುರದ ರಾಜೋಪವನವು ಹೀಗೆ ಎಸೆಯಿತಂತೆ. ಅಂದರೆ ಕುಂತಳಪುರದ ರಾಜನ ಉಪವನ ಅಂದರೆ ಉದ್ಯಾನವನವು ಹೀಗೆ ಇತ್ತಂತೆ. ಸರಸಿಯೊಣ್ಣಲಿದಾಡು ಅಂಚೆಗಳ ಕೊಂಚೆಗಳ ಬೆರೆಸಿ ರಮಿಸುವ ಕುಣಿವ ಕೋಕಿಗಳ ಕೇಕಿಗಳ. ಸರಸಿಯೊಳ್ ನಲಿದಾಡುವ ಅಂಚೆಗಳ ಕೊಂಚೆಗಳ ಬೆರೆಸಿ ರಮಿಸುವ ಕುಣಿವ ಕೋಕಿಗಳ ಕೇಕಿಗಳ. ನೆರೆ ನೆರೆದು ಮೊರೆವ ಮರಿದುಂಬಿಗಳ ದೊಂಬಿಗಳ. ಚೀರ್ವ ಗಿಳಿ ಕೋಗಿಲೆಗಳ. ತರುಲತೆಯ ತುರುಗಳ ರಸಾಲ ಪ್ರವಾಳ ಪ್ರಖರದ ಶೋಭೆಗಳ. ಕುಸುಮಾವಳಿಗಳ ಗಾಳಿಗಳ ಪರಿಮಳದ ಮನಕಿಂಪ ಬಗೆಯಿಸುವ ರಾಜೋಪವನವ ಎಸೆದು. ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಸರೋವರದಲ್ಲಿ ಅಂಚೆಗಳು ಕೊಂಚೆಗಳು ಕುಣಿತಾ ಇದ್ದಾವೆ, ಕೇಕೆ ಹಾಕ್ತಾ ಇದ್ದಾವೆ, ಖುಷಿ ಪಡ್ತಾ ಇದ್ದಾವೆ, ರಮಿಸ್ತಾ ಇದ್ದಾವೆ, ಎಲ್ಲವೂ ಒಟ್ಟಾಗಿ ಬೆರೆದು ಕುಣಿತಾ ಇದ್ದಾವೆ. ನೆರೆ ನೆರೆದು ಮೊರೆವ ಮರಿದುಂಬಿಗಳ ಅಂದರೆ ಮತ್ತೆ 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 ದೊಂಬಿಯಾಗಿ ದುಂಬಿಗಳು ಬಂದು ಜೇಂಕಾರ ಮಾಡ್ತಿದ್ದಾವೆ. ಗಿಡ ಮರಗಳಲ್ಲಿ ಕೋಗಿಲೆಗಳು ಮತ್ತು ಗಿಳಿಗಳು ಹಾಡ್ತಾ ಇದ್ದಾವೆ, ಚೀರ್ತಾ ಇದ್ದಾವೆ. ಹಾಗೂ ಆ ಗಿಡ ಮರಗಳಲ್ಲಿ ಎಷ್ಟೊಂದು ಪುಷ್ಪಾವಳಿಗಳು ಅಂದರೆ ಎಷ್ಟೊಂದು ಹೂಗಳು, ಕುಸುಮಾವಳಿಗಳು ಹರಳಿದೆ. ಅದರ ಮೇಲೆ ತಂಪಾದ ಗಾಳಿ ಬೀಸಿ ಅದು ಕವಿಯ ಮನಸ್ಸಿಗೆ ಇಂಪನ್ನು ಕೊಡ್ತದೆ. ಆ ಗಾಳಿ ಆ ಪರಿಮಳವನ್ನು ಹೊತ್ಕೊಂಡು ಬಂದು ಕವಿಯ ಮನಸ್ಸಿಗೆ ತುಂಬ ಇಂಪನ್ನು ಕೊಡ್ತಾ ಇದೆ. ಅಂತಹ ರಾಜನ ಉಪವನಕ್ಕೆ ಕವಿ ಹೋಗಿದ್ದಾರೆ. ನಾವು ಸಹ 16ನೇ ಶತಮಾನದಲ್ಲಿ ಬಾಳು ಬದುಕಿದಂತಹ ಕವಿ ಲಕ್ಷ್ಮೀಶನ ಜೊತೆಗೆ ಕುಂತಳಪುರದಲ್ಲಿದ್ದಂತಹ ಒಂದು ರಾಜನ ಉದ್ಯಾನವನಕ್ಕೆ ಅವನೊಟ್ಟಿಗೆ ಹೋಗಿ ಬಂದ ಹಾಗಾಯ್ತಲ್ವಾ? ನಿಮ್ಗೇನು ಅನ್ಸುತ್ತೆ? ನಮಸ್ಕಾರ.